ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಆಲ್ಮೋಸ್ಟ್ 2-3 ದಿನದ ವ್ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಾನು ಸುನಿ ವೀರು ಎಲ್ಲ ಆಚೆ ಹೋಗೋಣ ಅಂತ ಬಂದಿದ್ವಿ. ಮನೇಲೇನೆ ಟಿಫನ್ ಮಾಡಿದ್ವಿ ಆ್ಯಂಡ್ ಮಧ್ಯಾಹ್ನ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲು ಕೂಡ ಇತ್ತು ಆ್ಯಂಡ್ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ಎಳ್ನೀರು ಕೂಡ ಹಾಕಿದ್ರು, 25 ರುಪೀಸ್ ಅಂತ. ಚೆನ್ನಾಗಿತ್ತು. ಸ್ವಲ್ಪ ಲೇಟು, ಎಲ್ಲರೂ ಜಾಸ್ತಿ ಜನ ಇದ್ರಲ್ಲ, ಕೊಡೋಕ್ಕೆ ಸ್ವಲ್ಪ ಲೇಟ್ ಮಾಡ್ತಾಯಿದ್ರು. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ, ಯಾಕಂದರೆ ಸುನಿ ಬರ್ಡೇ ಆ್ಯಂಡ್ ಮೂರು ರೀಸನ್ ಅವತ್ತಿಗೆ ನಮಗೆ ಸ್ಪೆಷಲ್ ಡೇ ಆಗಿತ್ತು. ಸೊ ವ್ಲಾಗ್ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಬೆಳಗ್ಗೆ ಹೊರಡೋ ಮುಂಚೆನೇ ನಾನು ಟಿಫನ್ ಏನು ಮಾಡಿದೆ ಅಂದರೆ ಚಪಾತಿ ಮಾಡಿ ಪನ್ನೀರ್ ಮಟರ್ ಕರಿ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಫ್ರೆಶ್ ಕ್ರೀಮ್ ಇತ್ತು ಮನೇಲಿ, ಅದನ್ನು ಹಾಕಿ ಮಾಡಿದ್ದೆ. ಒಂಥರ ತಿಕ್ಕಾಗೆ ಚೆನ್ನಾಗಿ ಬಂದಿತ್ತು. ನಾನು ಇನ್ಯಾವಾಗಾದ್ರು ನಿಮಗೆ ಹೇಗೆ ಮಾಡಿದೆ ಗ್ರೇವಿನ ಅಂತ ನಿಮಗೆ ತೋರಿಸ್ತೀನಿ. ಕ್ವಿಕ್ಕಾಗಿ ಮಾಡ್ಕೊಬೋದು. ಆ್ಯಂಡ್ ಚಪಾತಿ ಕೂಡ ಅಷ್ಟೇ, ನಾನು ಸ್ವಲ್ಪ ತೆಳ್ಳಗೆ ಹೊಸ್ಕೊತೀನಿ. ನನಗೆ ದಪ್ಪಕ್ಕಿದ್ರೆ ಚಪಾತಿ ಅಷ್ಟು ಇಷ್ಟ ಆಗೋಲ್ಲ, ಹಂಗೆ ಸ್ವಲ್ಪ ಸಾಫ್ಟಾಗೆ ಇರಬೇಕು. ಆ್ಯಂಡ್ ನನಗೇನು ಅಷ್ಟು ರೌಂಡಾಗಿ ಪರ್ಫೆಕ್ಟಾಗಿ ಚಪಾತಿ ಮಾಡೋಕ್ಕೂ ಬರೋಲ್ಲ, ಬಟ್ ಒಂದು ರೇಂಜಿಗೆ ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ನಾನು ಒಟ್ಟಿಗೆ ಚಪಾತಿ ಬೇಯಿಸಿ ಎಲ್ಲ ಮಾಡ್ತಾಯಿದ್ನ. ಬೇಗ ಬೇಗ ಹೋಗಬೇಕು. ವೀರು ಬೇರೆ ಮಲಗಿದ್ದ, ಅವನು ಎದ್ದೋಳೋಷ್ಟಕ್ಕೆ ನಾನು ಇನ್ನೂ ಫ್ರೆಶ್ ಆಗಿರಲಿಲ್ಲ. ಸೊ ಅವನು ಎದ್ದೋಳೋಷ್ಟೊತ್ತಿಗೆ ನಾನು ರೆಡಿ ಆಗಬೇಕು ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡ್ತಾಯಿದ್ದೆ. ಆ್ಯಂಡ್ ಸುನಿ ಕೂಡ ಬಂದು ಚಪಾತಿ ಬೇಯಿಸೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ಮನೇಲಿ ಹಿಂಗೆ ಇದ್ದರೆ ನಾವಿಬ್ರೂ ಹಾಗೇ ಕೆಲಸ ಮಾಡ್ಕೊತೀವಿ, ಬೇಗ ಮುಗಿಸ್ಕೊತೀವಿ, ಬೇಗ ಆಗುತ್ತೆ ಅನ್ನೋ ಒಂದು ರೀಸನ್ಗಷ್ಟೇ. ಅವನು ಎದ್ದರೆ ಅವ್ನು ಇಟ್ಕೋಬೇಕು, ಆಮೇಲೆ ಚಪಾತಿ ಲಟ್ಸೋದಾಗಿರ್ಬೋದು, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ನು ಎತ್ತಕೋ ಅಂತ ಹೇಳ್ತಾನೆ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಹೇಗೆ ನೀವಿಬ್ಬರೇ ಮೇಂಟೈನ್ ಮಾಡ್ತಾಯಿದ್ದೀರಾ ಹೇಳಿ ಅಂತ ಕೇಳ್ತೀರಾ. ಏನಿಲ್ಲ, ತುಂಬ ಏನು ಕಷ್ಟ ಏನಿಲ್ಲ, ಆರಾಮಾಗಿ ಮಾಡ್ಕೊತಾ ಇದ್ವಿ. ಯಾಕಂದರೆ ಅವ್ನು ಸ್ವಲ್ಪ ಅಳೋದು ಕಿಚ್ಚೋದು ಆ ಥರ ಎಲ್ಲ ಮಾಡೋ ಬೇಬಿ ಅಲ್ಲ, ಆರಾಮಾಗಿರ್ತಾನೆ ಆಟ ಆಡಿಕೊಂಡು. ಹಾಗಾಗಿ ನಾವು ಸ್ವಲ್ಪ ಆರಾಮಾಗಿರ್ತೀವಿ. ಆ್ಯಂಡ್ ತುಂಬ ಜನ ನನ್ನ ಒಂದು ಲಾಸ್ಟ್ 2 ವಿಡಿಯೋಯಿಂದ ಕೇಳ್ತಾ ಇರೋದು, ಅವನ್ನ ತೊಟ್ಲಲ್ಲಿ ಮಲಗಿಸ್ತಾ ಇಲ್ವಾ, ಬೆಡ್ ಮೇಲೆ ಮಲಗಿಸ್ತಿದ್ದೀರಲ್ಲ ಅಂತ. ಇಲ್ಲ, ಅವ್ನಿಗೆ ಫೀಡಿಂಗ್ ಮಾಡಿಸಿ ಮಲಗಿಸ್ತೀನಲ್ಲ, ಹಂಗೆ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಮತ್ತು ತೊಟ್ಲಿಗೆ ಎತ್ತಿ ಹಾಕಿದ್ರೆ ನಿದ್ದೆ ಸ್ವಲ್ಪ ಅರ್ಧಂಬರ್ಧ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಹಂಗೆ ಬೆಡ್ ಮೇಲೆ ಮಲಗಿಸಿರ್ತೀನಿ. ಏನು ಹಚ್ಚಿದ್ದು? ನೀಲ್ಗಟ್ಟಿರೋದದು ಹೋಗುತ್ತಾ? ಫುಲ್ ನೀಲ್ಗಟ್ಟಿತ್ತು, ಏಟಾಗಿ ಬಿತ್ತು. ಆ್ಯಂಡ್ ಸ್ವಲ್ಪ ರೇಷನ್ ಎಲ್ಲ ಬೇಕಿತ್ತು. ಆ್ಯಂಡ್ ಮೆಟ್ರೋದಲ್ಲಿ ಆಫರ್ ಕೂಡ ಕಳಿಸಿದ್ರು. ಸಂಡೇ ಅಕ್ಕಿ ಮತ್ತು ಸಕ್ಕರೆ ಮತ್ತು ಗೋಧಿ ಹಿಟ್ಟು 3 5 kg ಕೊಡ್ತಾರೆ. ಬರೀ 845 ರುಪೀಸ್ ಏನೋ ಆಫರ್ ಇದೆ ಅಂತ ಕಳಿಸಿದ್ರು. ಸರಿ ನೋಡೋಣ, ಒಂದಷ್ಟು ಮನೆಗೆ ರೇಷನ್ ಕೂಡ ಖಾಲಿಯಾಗಿತ್ತು, ತೊಗೊಂಡು ಬರೋಣ ಅಂದ್ಬಿಟ್ಟು ಮೆಟ್ರೋ ಹೋಗಿದ್ವಿ. ಆ್ಯಂಡ್ ಎಷ್ಟೊಂದು ಜನ ಮೆಟ್ರೋ ಕಾರ್ಡ್ ಮಾಡಿಸ್ಕೊಂಡು ಥ್ಯಾಂಕ್ಸ್ ಸ್ವಾತಿ ಮೆಟ್ರೋ ಕಾರ್ಡ್ ಸಿಕ್ತು ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಆ್ಯಂಡ್ ಒಂದಷ್ಟು ಜನ ಹೋಗೋಕ್ಕಾಗಿಲ್ಲ ಮಾಡ್ಸೋಕ್ಕೆ, ಇವಾಗ ಹೋಗ್ಬೋದಾ ಅಂತ ಕೇಳ್ತಾಯಿದ್ರು. ಇಲ್ಲ, ಇವಾಗದು ಆಫರ್ ಕ್ಲೋಸ್ ಆಗಿದೆ, ಇನ್ಯಾವಾಗಾದ್ರು ಬಂದಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಸ್ಟೀಲ್ ಡಬ್ಬಿಗಳು ಅಷ್ಟೇ ಬೈ 1 get 1 ಇತ್ತು. ಇದು ನಾನು 1-2 ತೊಗೊಂಡೆ, ಮನೇಲಿ ಇರಲಿ ಅಂತ. ಚೆನ್ನಾಗಿತ್ತು ಕ್ವಾಲಿಟಿ, ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಎಲ್ಲ ಸೈಜ್ದು ಇತ್ತು ನೋಡಿ. ನಾನು 1-2 ಸ್ಟೀಲ್ ಡಬ್ಬಿ ಕೂಡ ತೊಗೊಂಡೆ. ಆ್ಯಂಡ್ ಗಟ್ಟಿಗಿತ್ತು, ನಾನು ಟೊಳ್ಳಿದ್ರೆ ನಾನು ಅಷ್ಟು ಪ್ರಿಫರ್ ಮಾಡಲ್ಲ, ಅದೊಂದು ಸ್ವಲ್ಪ ದಿನ ಆದಮೇಲೆ ಏನಂದರೆ ಕ್ರ್ಯಾಕ್ ಥರ ಆಗಿಬಿಡುತ್ತೆ. ಬಟ್ ಇದು ತುಂಬಾ ಗಟ್ಟಿಗೆ ಚೆನ್ನಾಗಿತ್ತು, ಎಲ್ಲ ಸೈಜಸ್ಸು ಇತ್ತು. ಸೊ ನನಗೆ ವರ್ತ್ ಕೂಡ ಅಂತ ಅನ್ನಿಸ್ತು. ಅಂದರೆ 2 ಡಬ್ಬಿಗೆ ನಿಮಗೆ 380, ಅಂದರೆ ಒಂದು ಮೀಡಿಯಮ್ ಸೈಜ್, ತುಂಬ ಸ್ಮಾಲ್ ಸೈಜು ಅಲ್ಲ, ಆ ಥರ ಇತ್ತು. ನಾವು ನೋಡ್ಬೋದು, ನಾವು ರಾಣಿಯಕ್ಕ ಅವರು ತೊಗೊಂಡ್ರು, ನಾವು ಸ್ವಲ್ಪ ತೊಗೊಂಡ್ವಿ. ಆಚೆ ತೊಗೊಂಡು ಬಂದ್ವಿ. ವೀರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ, ಅವನಿಗೆ ಸ್ವಲ್ಪ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಹಾಗಾಗಿ ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದು ನಾನು ಸಾರು ಮಾಡ್ತಾಯಿದ್ದೀನಿ. ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿದೆ. ಇದೆಲ್ಲ ಸ್ವಲ್ಪ ಗ್ಲಿಮ್ಸ್ನ ನಿಮಗೆ ತೋರಿಸ್ತಾ ಇರೋದು. ಇವತ್ತು ಅವರೆಕಾಯಿ ಸಾರು ಮಾಡ್ತಾಯಿದ್ದೆ. ಆ್ಯಂಡ್ ಸುನಿ ಎಲ್ಲ ರೇಷನ್ನ ಫಿಲ್ ಮಾಡಿ ಕೊಡ್ತಾಯಿದ್ರು. ವೀರು ನೋಡ್ಬೋದು, ರೇಷನ್ ಬಾಕ್ಸ್ನ ಹಿಡ್ಕೊಂಡು ಆಟ ಆಡ್ತಾಯಿದ್ದಾನೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ತಳ್ತಾನೆ. ಆ್ಯಂಡ್ ಇವತ್ತು ರಾತ್ರಿ 12 o'clockಗೆ ಸುನಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಅವರು January 22ನೇ ತಾರೀಕು ಅವರು ಬರ್ತಡೇ, ಹುಟ್ಟಿದ್ದಿನ. ನಾನು ಯಾವಾಗಲೂ 12 o'clockಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿ ವಿಶ್ ಮಾಡ್ತೀನಿ. ಸೊ ಅವ್ರಿಗೆ ಇಷ್ಟ ಇರಲಿಲ್ಲ, ಏನೂ ಬೇಡ ಅಂತಾಯಿದ್ರು. ಬಟ್ ಇಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ ನಾನು ಸಿಕ್ತಾಗಿಂದ ಪ್ರತಿ ವರ್ಷ. ಸೊ ನಂಗೆ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಸರಿ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ರಾಣಿ ಅಕ್ಕ, ಸುಬ್ಬ ಮತ್ತು ಸುಪ್ರೀತಾ ಕೂಡ ಬಂದರು. ಒಂಥರ ಖುಷಿ ಆಯಿತು, ಅವರು ಬಂದ್ರಲ್ಲ ಮನೆಗೆ ಅಂತ. ಅವರು ಫಸ್ಟ್ ಇಯರ್ ಸುನಿ ಬರ್ಡೇಗೆ ನಮ್ಮ ಮನೆಗೆ ಬಂದಿದ್ದು. ಅದು 12 ಗಂಟೆ ರಾತ್ರಿವರೆಗೂ ಇದ್ದರು. ನಾನು ಸರಿ ಅಂದ್ಬಿಟ್ಟು ಸಾರು ಎಲ್ಲ ಮಾಡ್ತಾಯಿದ್ದೆ, ಒಗ್ಗರಣೆ ಎಲ್ಲ ಹಾಕಿ. ಹಂಗೇ ಸುನಿ ನೋಡ್ಬೋದು,
ನಾವು ರೇಷನ್ಗೆ ಅಂತ 2 ಬಾಕ್ಸ್ ಈ ಥರದ್ದು ಇಟ್ಕೊಂಡಿದ್ದೀವಿ. ಎಕ್ಸ್ಟ್ರಾ ರೇಷನ್ ಏನಿರುತ್ತೆ ಅದರಲ್ಲಿ ಇಟ್ಕೊತೀವಿ. ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕನೊಂದು ಗ್ಲಾಸ್ ಡಬ್ಬಿ ಏನಿದೆ ಕಂಟೈನರ್ ಅದಕ್ಕೆ ಹಾಕಿ ಇಟ್ಕೊತೀನಿ. ನೋಡಿ ಎಷ್ಟು ಸ್ಟ್ರಾಂಗ್ ಇದ್ದಾನೆ. ಹಿಂದೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ ಆ ಬಾಕ್ಸ್ನ ಎಲ್ಲಿಂದ ಎಲ್ಲಿಗೆ ಹಂಗೆ ತಳ್ತಾನೆ ಇರ್ತಾನೆ ಅಂತ. ಓಡಾಡ್ತಾನೆ ಇವಾಗ ಚೆನ್ನಾಗೆ. ಮುಂಚೆ ಸ್ವಲ್ಪ ಓಡಾಡೋಕ್ಕೆ ಹಿಂಗೆ ಬೀಳೋದು ಎದೊಳ್ಳೋದು ಮಾಡೋನು. ಇವಾಗ ಚೆನ್ನಾಗಿ ಓಡಾಡ್ತಾನೆ ಆರಾಮಾಗೆ. ಆ್ಯಂಡ್ ಸ್ವಲ್ಪ ಕಾಯಿ ತುರಿ ಆ್ಯಂಡ್ ಎಲ್ಲ ಹುರ್ಕೊಂಡಿದ್ದೆ. ಎತ್ಕೊತ್ಕೊಂತ ಕೂಡ ಸ್ವಲ್ಪ ಇದು ಮಾಡ್ತಾನೆ ಮಧ್ಯದಲ್ಲಿ. ಅವನಿಗೂ ಬೋರ್ ಆಗಿಬಿಡುತ್ತೆ. ಏನೋ ಮೇಲೇನೋ ಮಾಡ್ತಾಯಿದ್ದಾರಲ್ಲ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗೆ. ಸೊ ಆ್ಯಂಡ್ ನಾವು ಮೆಟ್ರೋಯಿಂದ ಒಂದಷ್ಟು ಫ್ರೈ ಮಾಡೋದಕ್ಕೆ ಅಂತ ಸ್ನ್ಯಾಕ್ ಐಟಮ್ ಥರ ನಾನ್ ವೆಜ್ದು ಮತ್ತು ಚೀಸ್ ಶಾರ್ಟ್ಸ್ ಎಲ್ಲ ತಂದಿದ್ದೆ. ರಾಣಿಯಕ್ಕ ಅವರೆಲ್ಲ ಬಂದಿದ್ರಲ್ಲ, ಸರಿ ಅದನ್ನೆಲ್ಲ ಒಂಚೂರು ಬೇಯಿಸ್ಕೊಂಡು ಅಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡು ತಿನ್ನೋಣ ಅಂತ ಅದನ್ನು ಕೂಡ ಮಾಡ್ಕೊತಿದ್ದೆ. ಫಸ್ಟ್ ಅನ್ನಕ್ಕಿಟ್ಟು ಸಾರು ಮಾಡಿಬಿಟ್ರೆ ಆಮೇಲೆ ನಾನು ಅದನ್ನು ಮಾಡ್ಕೊಬೋದು ಅಂತ ಹೀಗೆ ಅಡುಗೆ ಮಾಡ್ಕೊತೀನಿ. ಸಾರೆಲ್ಲ ಮಾಡ್ಕೊಂಡ್ರೆ ಆರಾಮಾಗೆ ಅನ್ನಕ್ಕೆ ಇಟ್ಕೊಳ್ಬೋದು. ಆ್ಯಂಡ್ ಬೆಳಗ್ಗೆ ಟಿಫನ್ನು ಅಷ್ಟೇ, ಚಪಾತಿ ಆ ಥರದ್ದೆಲ್ಲ ನಾನು ಅಡುಗೆನ ಮಾಡ್ಕೊತೀನಿ. ಕೆಲಸದಾಂಟಿ ಬಂದು ನನಗೆ ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಆ್ಯಂಡ್ ವಾಷಿಂಗ್ ಮಿಷಿನ್ ಇದೆ, ಬಟ್ಟೆ ಎಲ್ಲ ಹಾಕ್ಬಿಡ್ತೀನಿ. ಆ್ಯಂಡ್ ಹೀಗೆ ಆ್ಯಂಡ್ ಸುನಿ ಎಲ್ಲ ರೇಷನ್ ಎಲ್ಲ ಜೋಡಿಸಿ ಇಟ್ಕೊಟ್ರು. ಆ್ಯಂಡ್ ತುಂಬ ಜನ ತುಂಬ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಆ್ಯಂಡ್ ಯಾವಾಗಲೂ ನೆನೆಸ್ಕೊತೀನಿ. ಯಾಕಂದರೆ ತುಂಬ ನನಗೆ ಕಮೆಂಟ್ಸ್ ಬಂದಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ, ಸ್ವಾತಿ ನೀವು ನಮ್ಮ ಮನೆಗೆ ಬನ್ನಿ, ನನಗೆ ಯಾರೂ ಇಲ್ಲ ಅಕ್ಕ ತಂಗಿದ್ದೀರಿ, ನನ್ನ ತಂಗಿ ಇದ್ದಂಗೆ ಅಂತೆಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಒಂದಷ್ಟು ಜನ ಇಲ್ಲಿ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಒಂದಷ್ಟು ಜನ ಅಲ್ಲೋಗಿ ಅವ್ರ ಕಡೆ ಮಾತಾಡಿರೋರು ಇದ್ದಾರೆ. ಆ್ಯಂಡ್ ಅದಕ್ಕೆ ನನಗೇನು ಬೇಜಾರಿಲ್ಲ. ನಿಮ್ಗೆ ಯಾರು ಸರಿ ಅನಿಸ್ತಾರೆ, ಯಾರು ಇಷ್ಟ ಅನಿಸ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಯಾರನ್ನೂ ಅವರು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ದಷ್ಟೇ ನನಗಾಗಿದ್ದು. ಅಂದರೆ ನನಗೇನು ಅನಿಸಿದ್ದು ಅಂದರೆ ನಾವು ಇಷ್ಟೆಲ್ಲ ಒಳ್ಳೆಯದೇ ಮಾಡಿದ್ವಿ ಎಲ್ಲರಿಗೂ, ನಮಗೆ ಈ ಥರ ಬ್ಯಾಕ್ ಸ್ಟಾಪ್ ಮಾಡಿದ್ರಲ್ಲ, ನಮಗೆ ಈ ಥರ ಮೋಸ ಆಯ್ತಲ್ಲ ಅನ್ನೋದನ್ನ ನಾನು ಹೇಳ್ಕೊಂಡಿದ್ದಷ್ಟೇ. ಆಮೇಲೆ ತುಂಬ ಜನ ಹೇಳಿದ್ರಿ ಎಲ್ಲರ ಮನೇಲೂ ಇದ್ದಿದೆ ಸ್ವಾತಿ, ನೀವು ಹೇಳ್ಕೊತಾ ಇದ್ದೀರಾ, ನಾವು ಹೇಳ್ಕೊತಾ ಇಲ್ಲ ಅಷ್ಟೇ, ಸ್ಟ್ರಾಂಗಾಗಿರಿ ಆ್ಯಂಡ್ ಖುಷಿಯಾಗಿರಿ ವೀರಿಗೋಸ್ಕರ ಸುನಿಗೋಸ್ಕರ. ಆ್ಯಂಡ್ ಎಲ್ಲರೂ ಟ್ರಿಪ್ ಹೋಗಿ ಬನ್ನಿ ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ರಿ. ಹೋಗಿ ಬರ್ತೀವಿ ಶೀಘ್ರದಲ್ಲೇ. ನಮಗೆ ಅದು ಒಂದಷ್ಟು ಕೆಲಸ ಇತ್ತು. ಆ್ಯಂಡ್ ಸಡನ್ನಾಗಿ ಹೋಗೋಕ್ಕಾಗಲ್ಲ ಅಲ್ವಾ ಅಂದ್ಕೊಂಡಿದ್ದ ತಕ್ಷಣ ಪ್ಲ್ಯಾನ್ ಮಾಡಿದ್ದೀವಿ ಹೋಗೋಣ ಅಂತ. ಹೋಗಿ ಬರ್ತೀವಿ ನಾವು ಫೆಬ್ರವರಿ ಫಸ್ಟ್ ವೀಕಲ್ಲಿ ಯಾವಾಗಾದ್ರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಹೇಳ್ತೀನಿ ಎಲ್ಲಿ ಹೋಗ್ತೀವಿ ಏನೋ ಅಂತ. ಆ್ಯಂಡ್ ವೀರು ಕೂಡ ಅಷ್ಟೇ ಅಳ್ತಾ ಇದ್ದ. ನಾನು ಸಾರೆಲ್ಲ ಆಗಿತ್ತು, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ಸುಬ್ಬ ಬಂದುಬಿಟ್ಟು ತಂದೂರಿ ಕೂಡ ತಂದಿದ್ದ. ಅದನ್ನೆಲ್ಲ ಒಂಚೂರು ತಿನ್ಕೊಂಡು ಎಂಜಾಯ್ ಮಾಡೋಣ. ನೆಕ್ಸ್ಟ್ ಟೈಮ್ ಹೆಂಗಿದ್ರು ಸೋಮವಾರ ಬೀಳುತ್ತೆ. ಆ್ಯಂಡ್ ಅವತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಅದು ಕೂಡ ತುಂಬ ಸ್ಪೆಷಲ್. ಅವತ್ತಿನ ದಿನಾನೇ ವೀರುಗೆ 11 ತಿಂಗಳಾಗುತ್ತೆ. ಆ್ಯಂಡ್ ಸುನಿ ಬರ್ಡೇ, ಮೂರು ವಿಷಯಕ್ಕೆ ನಮಗೆ ಒಳ್ಳೆಯ ದಿನ ಅವತ್ತು. ಸೊ ಇಂದಿನ ದಿನವೇ ನಾವು 12 o'clock ಆಗೋ ಮುಂಚೆನೇ ವೀರು ಏನಂದರೆ ನಾನ್ ವೆಜ್ ಅದೆಲ್ಲ ತಿಂದ್ಬಿಟ್ಟು ಆಮೇಲೆ ನಾನು ಸುನಿಗೆ ಕೇಕ್ನ ಕಟ್ ಮಾಡಿಸಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಇಡೀ ಫ್ಯಾಮಿಲಿ. ಆ್ಯಂಡ್ ಇನ್ನೊಂದು ಕಡೆ ಸ್ಪೆಷಲಾಗಿ ಕೂಡ ಹೋಗಬೇಕಿತ್ತು. ಸುನಿಗೆ ಏನಾದ್ರು ಬರ್ಡೇ ಗಿಫ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೆ. ಬಟ್ ಅವ್ರು ತುಂಬ ದಿವಸದಿಂದ ಜಮ್ ಸ್ಟೋನ್ ತೊಗೊಬೇಕು ಅಂತ ನೋಡ್ತಾಯಿದ್ರು. ಅದನ್ನೆಲ್ಲ ಏನಂದರೆ ನಮ್ಮ ರಾಶಿ, ಆಮೇಲೆ ನಮ್ಮ ನಕ್ಷತ್ರ, ಆಮೇಲೆ ನಮ್ಮ ಲಗ್ನ ಅದನ್ನೆಲ್ಲ ನೋಡಿ ಅವರು ಜಮ್ ಸ್ಟೋನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಆ ಥರ ನೋಡಿ ಅವ್ರಿಗೆ ಕೊಡ್ಸೋಣ ಅಂತ ನಾನು ಅದನ್ನೇ ಗಿಫ್ಟ್ ಮಾಡೋಣ ಅಂತ ನೋಡ್ತಾಯಿದ್ವಿ. ನೆಕ್ಸ್ಟ್ ಡೇ ಅಲ್ಲಿ ಕೂಡ ಹೋಗಿದ್ವಿ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು, ನಮಗೆ ಸುನಿಗೆ ಯಾವ್ದು ಸಜೆಸ್ಟ್ ಮಾಡಿದ್ರು, ನಾವೆಲ್ಲಿ ಹೋಗಿದ್ವಿ, ನಿಮಗೂ ಆ ಜಮ್ ಸ್ಟೋನ್ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂದರೆ ನನಗೆ ಹೇಳಿ, ನಾನು ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಆ್ಯಂಡ್ ಸುನಿನ ಕೇಳ್ತಾ ಇದ್ದೆ, 34 years ಅವ್ರಿಗೆ ಈ ಸತಿ. ಸೊ ಹೇಗೆ ಅನಿಸ್ತಾಯಿದೆ ಏನೋ ಅಂತ. ಏನು ಅನಿಸ್ತಲ್ಲ, ಏಜ್ ಆಯಿತು ಅನ್ನಿಸ್ತಾಯಿದೆ. ಅವ್ರು ಚಿಕ್ಕ ವಯಸ್ಸಿಂದನೂ ಬರ್ಡೇ ಎಲ್ಲ ಮಾಡ್ಕೊಂಡೇನೂ ಇಲ್ವಂತೆ. ನೀನೇ ಬರ್ಡೇ ಮಾಡೋದು, ನನಗೇನು ಅದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ರು. ಅವ್ರು ಆ ಥರ ಪರ್ಸನ್. ಬಟ್ ನನಗೇನಂದರೆ ವರ್ಷದಲ್ಲಿ ಒಂದಿನ ಅದು ಬರ್ತಡೇ ನಮ್ಮ ದಿನ ಅಂತ ಬರುತ್ತೆ, ಅವತ್ತು ಖುಷಿಯಾಗಿ ಚೆನ್ನಾಗಿರಬೇಕು ಆ್ಯಂಡ್ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನನಗಿಷ್ಟ. ಸೊ ಹಾಗಾಗಿ ನಾನು ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ವೀರು ಒಂದಷ್ಟೊತ್ತವರೆಗೂ ಎದ್ದಿದ್ದ, ಒಂದು 10-10:30ವರೆಗೂ. ಅದಾದಮೇಲೆ ಪಾಪ ನಿದ್ದೆ ಬಂದುಬಿಡ್ತು. ಅವನು ಯೂಶ್ವಲಿ 9:30ಗೆ ಮಲ್ಕೊಂಡ್ಬಿಡ್ತಾನೆ. ಸೊ ಹಂಗೂ ಒಂದು ಸ್ವಲ್ಪ ಹೊತ್ತು ಎದ್ದಿದ್ದವರೆಲ್ಲ ಬಂದಿದ್ದರು ಅಂತ ಅವನಿಗೂ ನಿದ್ದೆ ತಡೆದು ಸಾಕಾಯಿತು. ಆಮೇಲೆ ಒಂದು ರೌಂಡ್ ಮಲಗಿದ್ದ. ಸರಿ ಮಲ್ಕೊಳ್ಳಿ ಅವನು ಮಲ್ಕೊಂಡು ಮತ್ತೆ ಎಬ್ಬರಿಸ್ದೆ ಅವನ್ನ ನಾನು 12 o'clockಗೆ. ಅವರಪ್ಪನ ಬರ್ಡೇಗೆ ಫಸ್ಟ್ ಇಯರ್ ಬರ್ಡೇ ವೀರು ಜೊತೆ ಸುನಿ ಮಾಡ್ಕೊತಾ ಇರೋದು. ಸೊ ಹಾಗಾಗಿ ಸ್ಪೆಷಲ್ ಆಗಿರುತ್ತೆ
ಅಂದ್ಬಿಟ್ಟು ಒಂದು 12 ಗಂಟೆಲಿ ಎಬ್ಬರಿಸ್ಬಿಟ್ಟು ಅವ್ರ ಅಪ್ಪನ ಜೊತೆ ಕೂಡಿಸಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ನೋಡಿ ಹೇಗಿತ್ತು ಏನು ಅಂತ. ರಾಣಿ ಅಕ್ಕ, ಸುಬ್ಬ ಮತ್ತು ಸುಪ್ರೀತಾ ಬಂದಿದ್ದರು. ಅದ್ರ ಜೊತೆ ಸ್ಪೆಷಲ್ ಏನಂದರೆ ಸುನಿ ಅವ್ರ ಅಕ್ಕ ಕೂಡ ಬಂದಿದ್ದರು. ಕಾಕನ ಮಗಳು ಬಂದಿದ್ದರು. ಅವರು ಅಷ್ಟೇ ಸುನಿಗೆ ಪಾಯಸ ಇಷ್ಟ ಅಂದ್ಬಿಟ್ಟು ಪಾಯಸ ಆಮೇಲೆ ಸಾಂಬಾರೆಲ್ಲ ಮಾಡ್ಕೊಂಡು ಮನೆಯಿಂದ ತಂದಿದ್ದರು. ನಾನು ಎಲ್ಲ ಮಾಡಿದ್ನಲ್ಲ. ಸೊ ಒಂಥರ ಯಾರೂ ಇಲ್ಲ ಅಂತ ಅಂದ್ಕೊಳ್ಳುವಾಗಲೂ ಕೂಡ ನೋಡಿ ನಮಗೆ ಅಂತ ಯಾರೋ ಇದ್ದಾರೆ ಅಂತ ಬಂದು ಸ್ಪೆಷಲ್ಲಾಗೆ ನಮ್ಮ ಜೊತೆ ಇದ್ದು ನಮ್ಮ ಈ ಮೂಮೆಂಟ್ನ ಜೊತೆಲಿ ಅವರು ಇದ್ದು ಸೆಲೆಬ್ರೇಟ್ ಮಾಡಿದ್ರಲ್ಲ, ಒಂಥರ ಖುಷಿ ಆಯಿತು. ಸಖತ್ ಖುಷಿ ಆಯಿತು. ಸುನಿಗೂ ಅಷ್ಟೇ ಯಾರೂ ಇಲ್ಲ ಅಯ್ಯೋ ಅಂತ ಒಂಥರ ಬೇಜಾರು ಮಾಡ್ಕೊತಾ ಇದ್ರು. ಅಂಥ ಟೈಮಲ್ಲಿ ಅವ್ರ ಅಕ್ಕನ ಮಗಳೆಲ್ಲ ಬಂದಿದ್ದು ಸಖತ್ ಅವ್ರಿಗೂ ಕೂಡ ಇಷ್ಟ ಆಯಿತು. ಹೆಂಗೆ ಗೊತ್ತು ನನಗೆ ಪಾಯಸ ಇಷ್ಟ ಅಂತ, ಪಾಯಸ ಮಾಡ್ಕೊಂಡು ಬಂದಿದ್ಯಾ ಅಂತೆಲ್ಲ ಕೇಳ್ಕೊಂಡು ಮಾತಾಡ್ಕೊಂಡಿದ್ರು. ಆಮೇಲೆ ನಾನು ಒಂದು ಕೇಕ್ನ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ. ಅವ್ರಿಗೆ ಏನಂದರೆ ಈ ಪೈನಾಪಲ್ ಫ್ಲೇವರೆಲ್ಲ ಸಖತ್ ಇಷ್ಟ ಆಗಿದೆ ಸುನಿಗೆ. ಹಾಗಾಗಿ ಪೈನಾಪಲ್ ಫ್ಲೇವರ್ದೇ ಒಂದು ಕೇಕ್ನ ಆರ್ಡ್ರ್ ಮಾಡಿದೆ. ಆ್ಯಂಡ್ ವೀರನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದೆ. ಇನ್ನೇನು 12 ಗಂಟೆಗೆ 5 ನಿಮಿಷ ಇದೆ ಹಂಗೆ ಅನ್ನುವಾಗ ಅವನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದೆ. ಅವನು ಅರ್ಧಂಬರ್ಧ ನಿದ್ದೆಲಿದ್ದ. ಕೇಕ್ ತಿನ್ಸೋಕ್ಕೆ ಬಂದ್ರೂ ಕೇಕೆಲ್ಲ ತಿನ್ನಲೇ ಇಲ್ಲ. ಚೆನ್ನಾಗಿತ್ತು. ನಾನು ಒಂದೇ ದೇವರಲ್ಲಿ ಕೇಳ್ಕೊಳ್ಳೋದು, ಅವ್ನು ಏನೇ ನೋವಿದ್ರು ನನಗೆ ಕೊಡಲಿ ದೇವರೇ. ಆ ಸುನಿದು ಅವ್ನ ಪಾಪ 1 ವರ್ಷದಿಂದ ತುಂಬ ಪೊಕ್ಕೆ ನೋವು ಅಂತ ಪೇಯ್ನಲ್ಲಿದ್ದಾನೆ. ಆ ನೋವು ನನಗೆ ಕೊಟ್ಬಿಡಲಿ, ಅವನು ಖುಷಿಯಾಗಿರಲಿ. ನನ್ನ ಜೊತೆ ಯಾರೂ ಇಲ್ಲದೇ ಇರುವಾಗಲೂ ಅವನು ತುಂಬ ಸ್ಟ್ರಾಂಗಾಗಿ ನನ್ನ ಜೊತೆ ನಿಂತಿದ್ದಾನೆ. ತುಂಬ ಖುಷಿಯಾಗುತ್ತೆ. ನೀವು ಅಷ್ಟೇ ತುಂಬ ಜನ ಹೇಳ್ತೀರ ಸುನಿ ಅಣ್ಣ ನಿಮ್ಮ ಜೊತೆ ಇದ್ದಾರೆ, ಯಾಕೆ ಬೇಕು ಅಂತ. ಸೊ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ, ಟಚ್ ವುಡ್, ನಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಬೇಡ್ಕೊತೀನಿ. ಆ್ಯಂಡ್ ತುಂಬ ಜನ ವಿಶಸ್ ಕೂಡ ಕಳಿಸಿದ್ದೀರ. ನಾನು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಯೂಟ್ಯೂಬಲ್ಲೆಲ್ಲ ಒಂದು ರೀಲ್ ಶೇರ್ ಮಾಡಿದ್ದೆ. ಅದರಲ್ಲೂ ಅಷ್ಟೇ ಸುನಿಗೆ ತುಂಬ ವಿಶಸ್ನ ಕಳಿಸಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪರ್ಸ್ನಲ್ಲಾಗಿ ಕೂಡ ಅವ್ರಿಗೆ ತುಂಬ ಜನ ಮೆಸೇಜ್ ಮಾಡಿ ವಿಶಸ್ನ ತಿಳಿಸಿದ್ದೀರ. ಆ್ಯಂಡ್ ಥ್ಯಾಂಕ್ ಯು. ಇದು ನೋಡಿ ನಮ್ಮ ಪುಟ್ಟು ಕುಟುಂಬ, ನಾನು, ವೀರು, ಸುನಿ ಆ್ಯಂಡ್ ನಮ್ಮ ಕೂಗು, ಅವಳನ್ನ ಮಿಸ್ ಮಾಡೋಂಗಿಲ್ಲ. ಇಷ್ಟು ಜನ ಕೂತ್ಕೊಂಡು ನಾವು ಕೇಕ್ನ ಕಟ್ ಮಾಡಿದ್ವಿ. ಹೀಗಿತ್ತು ಒಂದು ರಾತ್ರಿ 12 o'clock ಸೆಲೆಬ್ರೇಷನ್. ತುಂಬ ಸಿಂಪಲ್ಲಾಗೆ. ನಾನು ಅಂದ್ಕೊಂಡೆ ಎಲ್ಲರೂ ಒಂದು ರೌಂಡ್ ಆಚೆ ಹೋಗಿ ಬರೋಣ ಅಂತ. ಬಟ್ ವೀರ್ ಇರೋದ್ರಿಂದ ನಾನು ನೈಟೆಲ್ಲ ಹೋಗೋಕ್ಕೆ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸುನಿನೂ ಬೇಡ, ಮನೇಲೇ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರೋಣ ಅಂತ ಅಂದರು. ಹಾಗಾಗಿ ಅದೇ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು. ತುಂಬ ಖುಷಿಯಿಂದ ಇದ್ದರು.
ಓಕೆ ಗಾಯ್ಸ್, ಇವತ್ತು ನಾನು ನನ್ನ ಟಾಪ್ 5 ಫೇವ್ರೆಟ್ ಹೇರ್ ಆಯಿಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ವಿಶ್ ಕೇರ್ ಅವ್ರದ್ದು 100% ಪ್ಯೂರ್ ಕ್ಯಾಸ್ಟರ್ ಆಯಿಲ್. ಇದು ಕೋಲ್ಡ್ ಪ್ರೆಸ್ಟು ಸಖತ್ತಾಗಿದೆ. ನಾವು ಆಲ್ರೆಡಿ ಎಷ್ಟು ಯೂಸ್ ಮಾಡಿದ್ದೀವಿ ಅಂದರೆ ಅರ್ಧ ಅಷ್ಟು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ಅಪ್ಲಿಕೇಟರ್ ಕೂಡ ಇರುತ್ತೆ, ಅದು ಆಲ್ರೆಡಿ ಸ್ವಲ್ಪ ಹಾಳಾಗಿದೆ. ಬಟ್ ಆಯಿಲ್ ಮಾತ್ರ ಸಖತ್ತಾಗಿದೆ. ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಬೇಕು ನಿಮಗೆ ಅಂದರೆ ಇದನ್ನು ನೀವು ತೊಗೊಳ್ಬೋದು. ಆ್ಯಂಡ್ ಇನ್ನೊಂದು, ನಿಮಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ರೀಗ್ರೋ ಆಗಬೇಕು ಆ್ಯಂಡ್ ಗ್ರೋತ್ ಆಗ್ತಾಯಿಲ್ಲ ಅನ್ನೋರು ಈ ಹೇರ್ ಆಯಿಲ್ನ ಟ್ರೈ ಮಾಡಿ. ಮಾಮಾರ್ತಿದ್ದು ರೋಸ್ಮೆರಿ ಹೇರ್ ಗ್ರೋತ್ ಆಯಿಲ್. ಇದು ನಿಜವಾಗ್ಲೂ ಕೂದಲು ಸಖತ್ತಾಗಿ ಬೆಳೆಯುತ್ತೆ. ಸೊ ಈ ಹೇರ್ ಆಯಿಲು ಅಷ್ಟೇ. ಆ್ಯಂಡ್ ನಾನು ಈ ತೋರಿಸ್ತಾ ಇರೋ ಎಲ್ಲ ಹೇರ್ ಆಯಿಲ್ನ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡ್ತೀನಿ, ಯಾಕಂದರೆ ಬೇಗ ಡೆಲಿವರ್ ಸಿಗುತ್ತೆ ಆ್ಯಂಡ್ ತುಂಬ ಒಳ್ಳೆ ರಿವ್ಯೂಸ್ ಇರುತ್ತೆ. ಅಮೆಝಾನಲ್ಲಿ ತುಂಬ ಗ್ರೇಟ್ ಡೀಲ್ಸ್ ಹೋಗ್ತಾ ಇರುತ್ತೆ, ಆಫರ್ಸ್ ನಡೀತಾ ಇರುತ್ತೆ ಆ್ಯಂಡ್ ಬೇಗ ಡೆಲಿವರಿ ಸಿಗುತ್ತೆ. ಆ್ಯಂಡ್ ನಿಮಗೆ ಫಸ್ಟ್ ಟೈಮ್ ನೀವೇನಾದ್ರು ಅಮೆಝಾನಲ್ಲಿ ಶಾಪಿಂಗ್ ಮಾಡ್ತಾಯಿದ್ರೆ ನಿಮಗೆ ಫ್ರೀ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಎಲ್ಲ ಇರುತ್ತೆ ಆ್ಯಂಡ್ ಕ್ಯಾಶ್ ಬ್ಯಾಕ್ ಆಫರ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ನೀವು ಅಮೆಝಾನಲ್ಲೇ ಬೈ ಮಾಡ್ಬೋದು. ಆ್ಯಂಡ್ ಇನ್ನೂ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಸೀಕ್ರೆಟ್ದು ಬ್ಲ್ಯಾಕ್ ಚಾಮ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್. ಇದಂತೂ ಸಖತ್ತಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಏನಾದ್ರು ಹೇರ್ ಫಾಲ್ ಆಗ್ತಾಯಿದ್ರೆ ಇದನ್ನು ಟ್ರೈ ಮಾಡಿ. ನನಗೆ ವೀರ್ ಆದಮೇಲೆ ಹುಟ್ಟಿದ ಮೇಲೆ ಸ್ವಲ್ಪ ದಿನ ನನಗೆ ಹೇರ್ ಫಾಲ್ ಆಗ್ತಾಯಿತ್ತು, ಅವಾಗ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಸಖತ್ತಾಗಿದೆ. ಇದು ಅಷ್ಟು ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಇದೆ ಅಷ್ಟು ಖಾಲಿ. ತುಂಬ ಚೆನ್ನಾಗಿದೆ ಈ ಹೇರ್ ಆಯಿಲ್ ಕೂಡ. ಆ್ಯಂಡ್ ಇನ್ನೊಂದು ಮಾಮಾರ್ತ್ ಹೆನ್ನಾ ಹೇರ್ ಆಯಿಲ್. ಇದು ಸುನಿ ಯೂಸ್ ಮಾಡ್ತಾರೆ. ನಿಮ್ಗೇನಾದ್ರು ಇವಾಗಲೇ ಸ್ವಲ್ಪ ವೈಟ್ ಹೇರ್ ಆಗ್ತಾಯಿದೆ ಅಂದರೆ ಇದನ್ನು ಟ್ರೈ ಮಾಡಿ. ಪ್ರಿಮ್ಯಾಚೂರ್ ಗ್ರೇಯಿಂಗ್ ಏನಿದೆ ಅದಕ್ಕೆ ಈ ಹೇರ್ ಆಯಿಲ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನಿಮಗೆ ಈ ಹೇರ್ ಆಯಿಲಿಂದ. ಆ್ಯಂಡ್ ಇನ್ನೊಂದು 100% ಪ್ಯೂರ್ ಸ್ವೀಟ್ ಆಲ್ಮಂಡ್ ಆಯಿಲ್. ಇದು ಅಷ್ಟೇ ನೀವು ಹೇರ್ಗೆ ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದು ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ಇದು ಆಲ್ಮೋಸ್ಟ್ ಖಾಲಿ ಆಗೋಗಿದೆ ನೋಡಿ, ಇಷ್ಟೇ ಇರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ಸ್ಕಿನ್ ಡ್ರೈ ಅನ್ನಿಸ್ತಾ ಇದ್ದರೆ ಆಲ್ಮಂಡ್ ಆಯಿಲ್ ತುಂಬ ಒಳ್ಳೆಯದು ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ತುಂಬ ಗ್ಲೋಯಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಟಾಪ್ 5 ಹೇರ್ ಆಯಿಲ್ಸ್. ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಇದು ಬೆಳಗ್ಗೆ ಅಂದರೆ 22ನೇ ತಾರೀಕು ಬೆಳಗ್ಗೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಸುನಿ ವೀರು ನಮ್ಮ ಫೇವ್ರೆಟ್ ಪ್ಲೇಸ್ ಅಂದರೆ ಮೀನಾಕ್ಷಿ ಟೆಂಪಲ್ಗೆ ಬಂದಿದ್ದೀವಿ. ಸುನಿ ಬರ್ಡೇ ಅಲ್ವಾ, ಹಾಗೆ ವೀರುಗೆ 11 ತಿಂಗಳು ಇವತ್ತು. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೂವೆಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಅಲ್ಲೇ ಅರ್ಚನೆ ಮಾಡಿಸುವಾಗ ಪೂಜಾರಿ ಕೂಡ ಹೇಳ್ತಾಯಿದ್ರು, ಯಾರು ಮರೆಯಲ್ಲ ಬಿಡಿ ನಿಮ್ಮ ಬರ್ತಡೇನಾ ಅಂತ, ದಿನ ಬರ್ತಡೇ ನಿಮ್ಮದು ಅಂತ. ಯಾಕಂದರೆ ಶ್ರೀರಾಮನ ಪ್ರತಿಷ್ಠಾಪನೆ ಆಗಿದೆ ಆ್ಯಂಡ್ ಅದೊಂದು ನಿಜವಾಗ್ಲೂ ಸ್ಪೆಷಲ್ ಅನ್ನಿಸ್ತಾಯಿತ್ತು. ಪ್ರತಿ ರೋಡಲ್ಲೂ ಒಂಥರ ಹಬ್ಬ ಥರ ಅನ್ನಿಸ್ತಾಯಿತ್ತು. ನಾವೇ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಎಷ್ಟು ಕಡೆ ಪ್ರಸಾದ ಹಂಚ್ತಾಯಿದ್ರು ಆ್ಯಂಡ್ ಎಲ್ಲರಿಗೂ ಒಂಥರ ಖುಷಿ. ಅದೇ ತುಂಬಾ ಸ್ಪೆಷಲ್. ಆಲ್ಮೋಸ್ಟ್ 500 ವರ್ಷದಿಂದ ಕಾಯ್ತಾ ಇದ್ದೀರೋ ಅಂಥ ದಿನ ಅದು. ಸೊ ತುಂಬಾ ಖುಷಿ ಆಯ್ತು ನಮಗೂ ಕೂಡ. ಅದಕ್ಕೆ ನಾನು ಹೇಳಿದ್ದು 3 ವಿಷಯಕ್ಕೆ ನಮಗೆ ಆ ಡೇ ತುಂಬಾ ಸ್ಪೆಷಲ್ ಅಂತ. ವೀರು 11 ತಿಂಗಳು ಆ್ಯಂಡ್ ಅವನಿಗೂ ಕೂಡ ಶ್ರೀರಾಮನ ವೇಷ ಎಲ್ಲ ಹಾಕಿದೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಸುನಿ ಬರ್ತಡೇ, ಆಮೇಲೆ ಶ್ರೀರಾಮನ ಫೇಸ್ನ ನಾನು ಟಿ ವಿಲಿ ನೋಡುವಾಗ ನನಗೆ ಏನು ಅನ್ನಿಸ್ತಾಯಿತ್ತು ಅಂದರೆ ಎಷ್ಟು ಮುದ್ದಾಗಿದೆ ಆ್ಯಂಡ್ ಒಂಥರ ಏನೋ ನೋಡಿದ ತಕ್ಷಣವೇ ಈ ತಿರುಪತಿ ವೆಂಕಟೇಶ್ವರನ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅನ್ನುತ್ತಲ್ಲ ಆ ಥರ ಅನ್ನಿಸ್ತಾಯಿತ್ತು. ಅದನ್ನು ಸ್ಕ್ರೀನ್ಶಾಟ್ ತೆಗ್ದು ಫೋನಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಪ್ರಸಾದ ಸಿಗ್ತಾಯಿತ್ತು. ಮೀನಾಕ್ಷಿ ಟೆಂಪಲಲ್ಲಿ ಕೂಡ ಪ್ರಸಾದ ಕೊಟ್ಟರು. ಆ್ಯಂಡ್ ನಾವು ಮನೆಗೆ ಬರುವಾಗ ಕೂಡ ಅಷ್ಟೇ ಪಾನಕ ಆಮೇಲೆ ಕೋಸಂಬರಿ ಎಲ್ಲ ಸಿಕ್ತು. ಆ್ಯಂಡ್ ಇನ್ನೊಂದು ಕಡೆ ಪುಳಿಯೋಗರೆ ಎಲ್ಲ ಹಂಚ್ತಾಯಿದ್ರು. ಸೊ ರೋಡಲ್ಲೂ ಅದರಲ್ಲೂ ಒಂದು ಚಿಕ್ಕ ರೋಡಲ್ಲೂ ನಮ್ಮನೆ ಹತ್ರನೂ ಅಷ್ಟೇ ಸೆಲೆಬ್ರೇಟ್ ಮಾಡಿದ್ರು. ಫುಲ್ಲು ನಮ್ಮ ಲೇಔಟಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು. ಸೊ ಸಕ್ಕ ಸ್ಪೆಷಲ್ ಡೇ. ಖುಷಿಯಾಗಿ ನಮ್ಮ ಡೇನ ನಾವು ಮುಗಿಸಿದ್ವಿ. ಸೊ ಹೀಗಿತ್ತು ನಮ್ಮ ಸುನಿ ಬರ್ಡೇ ಆಗಿರ್ಬೋದು, ವೀರು 11 ಮಂತ್ ಸೆಲೆಬ್ರೇಷನ್, ಆಮೇಲೆ ಶ್ರೀರಾಮನ ಪ್ರತಿಷ್ಠಾಪನೆ. ಆ್ಯಂಡ್ ಈ ಡೇ ಯಾವತ್ತೂ ಮರೆಯೋಂಗಿಲ್ಲ. ಸೊ ಹಾಗಾಗಿ ನಿಮ್ಮ ಜೊತೆ ಆದಷ್ಟು ನಾನು ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ನಿಮ್ಮ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಯಾರ್ಯಾರು ನನಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಇನ್ನೇನು ಹೇಳೋಂಗಿಲ್ಲ, ಯಾಕಂದರೆ ಮಾತೇ ಬರೋದಿಲ್ಲ. ಸಿಕ್ಕಿದ್ರು ಅಷ್ಟೇ, ತುಂಬ ಒಂದಿಬ್ಬರು ಸಿಕ್ಕಿದ್ರು, ತುಂಬ ಪ್ರೀತಿ ಅಂದರೆ ಸತಿ ನಮ್ಮ ಮನೆಗೆ ಬನ್ನಿ, ನೀವು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ, ನೀವು ಎಷ್ಟು ಸ್ಟ್ರಾಂಗ್, ಈ ಥರ ಎಲ್ಲ ಅಳ್ಕೊಂಡೆಲ್ಲ ಇದ್ದರೆ ನೋಡೋಕ್ಕಾಗೋದಿಲ್ಲ ನಮಗೆ ಅಂತ ತುಂಬ ಕಮೆಂಟ್ಸ್ನ ಮಾಡ್ತಾಯಿದ್ರಿ. ಆವಾಗ ಅನ್ನಿಸ್ತು ಇಷ್ಟೊಂದು ಜನ ನನಗೆ ಯಾರು ಅಂತಲೇ ಗೊತ್ತಿರಲ್ಲ, ಸಡನ್ನಾಗಿ ಬಂದು ಈ ಥರ ನನಗೆ ಪ್ರೀತಿಯಿಂದ ಮಾತಾಡಿಸಿ ಆ್ಯಂಡ್ ಮನೆಗೆ ಬನ್ನಿ ಅಂತ ಕರೆದು ಫೋರ್ಸ್ ಮಾಡಿದ್ರು. ಸೊ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಅಂದ್ಕೊಂಡಿದ್ದೆ ನಮ್ಗೆ ಯಾರೂ ಇಲ್ಲ ಅಂತ, ಬಟ್ ತಪ್ಪು. ನನಗೆ ತುಂಬ ಜನ, ಲಕ್ಷಾಂತರ ಜನ ಇದ್ದೀರ.